ಇಂದು ನಾವು 10ನೇ ತರಗತಿ ದೈಹಿಕ ಶಿಕ್ಷಣ ವಿಷಯದಲ್ಲಿ ಭಾಗ 2 ಯಾವುದು ಅಧ್ಯಾಯ 9 ಧ್ಯಾನ ಅಲ್ವಾ. ಧ್ಯಾನ ಈ ವರ್ಣನ ಕೇಳಿದ್ದೀರಾ? ಈ ಶಬ್ದವನ್ನ ಕೇಳಿದ್ದೀರಾ? ಯಾವಾಗ ಕೇಳಿದ್ದೀರಾ? ಶನಿವಾರಕ್ಕೊಮ್ಮೆ ಕೇಳಿದ್ದೀರಾ? ಪ್ರತಿನಿತ್ಯ ನೀವೇನು ಮಾಡಲ್ಲ ಧ್ಯಾನ ಮಾಡ್ತೀರಾ? ಶನಿವಾರಕ್ಕೊಮ್ಮೆ ಕೇಳಿದೀವಿ ಅಂತೀರಾ? ಪ್ರತಿನಿತ್ಯ ಏನು ಧ್ಯಾನ ಮಾಡ್ತೀರಲ್ಲ ಅದೇ ಧ್ಯಾನ. ಅಂದ್ರೆ ನಾವು ಧ್ಯಾನವನ್ನು ಮಾಡಬೇಕಂದ್ರೆ ಏನನ್ನ ನಾವು ಅಳವಡಿಸ್ಕೊಳ್ಬೇಕು, ಒಂದು ಮತ್ತೆ ಅದರಿಂದ ನಮಗೆ ಆಗುವಂತಹ ಪ್ರಯೋಜನಗಳೇನು, ಅಂದ್ರೆ ಲಾಭಗಳು, ನಾವು ಯಾಕೆ ಮಾಡಬೇಕು ಅಲ್ವಾ, ಇವುಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಹಿಂದೆ ನೀವು ನೋಡ್ತೀವಿ, ಒಂದು ಸಣ್ಣ ಕಥೆಗಳ ಮುಖಾಂತರ ನಾವು ಹೋದಾಗ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅಂತ ಹೇಳಿದ್ರು. ಕೇಳಿದ್ರಾ? ಋಷಿ ಮುನಿಗಳನ್ನ ಕೇಳಿದ್ರೆ ಹಂಗೆ ಅವ್ರೇನ್ ಕೆಲಸ ಮಾಡ್ತಿದ್ರು? ಬರೀ ತಪಸ್ಸು ಕೂತ್ಕೊತಿದ್ರು. ತಪಸ್ ಮಾಡ್ತಿದ್ರು ತಾನೆ. ಧ್ಯಾನ ಯಾಕೆ ಮಾಡ್ತಿದ್ರು? ಬಿಸ್ನೆಸ್ ಮಾಡ್ಲಿಕ್ಕೆ, ಬುದ್ಧಿಶಕ್ತಿಗಾಗಿ, ಏಕಾಗ್ರತೆಗಾಗಿ, ಮತ್ತೆ ಆರೋಗ್ಯಕ್ಕಾಗಿ. ಓಕೆ, ಮತ್ತೆ ಅವುಗಳೆಲ್ಲವುಗಳಿಗಿಂತ ಮುಖ್ಯವಾಗಿ ಅವರು ಮಾಡ್ತಿದ್ರು ಅವರ ಗುರಿ ಸಾಧನೆಗಾಗಿ. ನೀವೀಗ ಶಾಲೆ ಬರ್ತಿದ್ದೀರಾ ಕಲೀಲಿಕ್ಕೆ? ಯಾಕೆ ಬರ್ತಿದ್ದೀರಾ? ಸುಮ್ಮನೆ ಮನೆಯಿಂದ ಕಳಿಸ್ತಾರೆ ಸರ್, ಬಂದು ಕುತ್ಕೊಂಡು ಹೋಗ್ಲಿಕ್ಕೆ, ಮಧ್ಯಾಹ್ನ ಚೆನ್ನಾಗಿ ಬಿಸ್ಕೂಟ ಹೊಡ್ಕೊಂಡು ಹೋಗಿ ಆರಾಮಾಗಿರ್ಲಿಕ್ಕೆ ಅದ ಬರ್ತಿದ್ದೀರಾ? ಯಾಕೆ ಬರ್ತಿದ್ದೀರಾ? ನಿಮಗೂ ಒಂದು ಗುರಿ ಅನ್ನೋದು ಇದೆ ತಾನೆ. ಮುಂದೊಂದು ದಿನ ನಾವು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಮುಂದೊಂದು ದಿನ ನಾವು ಒಳ್ಳೆ ಅಧಿಕಾರಿ ಆಗಬೇಕು, ಆ ಆಸೆಗಳು ಅದಾವ ತಾನೆ. ಕೆಲವೊಬ್ಬರಿಗೆ ನಾನು ಒಳ್ಳೆ ರಾಜಕೀಯ ವ್ಯಕ್ತಿ ಆಗಬೇಕು, ಕೆಲವೊಬ್ಬರಿಗೆ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಕೆಲವೊಬ್ಬರಿಗೆ ನಾನು ಒಳ್ಳೆ ರೈತ ಆಗಬೇಕು. ಯಾಕಂದ್ರೆ ಶಿಕ್ಷಣದಿಂದ ಬರೀ ನಾವು ಅಧಿಕಾರಿ ಆಗೋದಷ್ಟೇ ಮುಖ್ಯ ಅಲ್ಲ. ಈ ಶಿಕ್ಷಣ ಅನ್ನೋದು ನಮಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಪರಿಚಯಿಸುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಒಳ್ಳೆ ಹೆಸರನ್ನ ಮಾಡಲಿಕ್ಕೆ ನಾವು ಬಯಸ್ತೀವಿ ಅಲ್ವಾ. ಅದೇ ರೀತಿ ಹಿಂದೆ ಋಷಿಮುನಿಗಳು ಏನ್ ಮಾಡ್ತಿದ್ರು? ಅವರೊಂದು ಗುರಿ ಇತ್ತು. ನಾವು ಪುರಾಣಗಳಲ್ಲಿ ಅಥವಾ ಹಿಂದೆ ವೇದ ಉಪನಿಷತ್ತುಗಳಲ್ಲಿ ನಾವು ಓದುವಾಗ ನಾವು ನೋಡ್ತೀವಿ ಅಲ್ವಾ. ಹಿಂದೆ ತಪಸ್ ಮಾಡ್ತಿದ್ರು. ಯಾಕೆ? ಅವರು ಯಾವುದಾದ್ರೂ ಒಂದು ಸಾಧನೆಗಾಗಿ ಏನಾದ್ರೂ ಒಂದು ಗುರಿ ಇಟ್ಕೊಂಡಿದ್ರು. ಅಂದ್ರೆ ನನಗೆ ಇಂಥ ಒಂದು ವರವನ್ನ ಕೊಡು. ಸಿನಿಮಾಗಳಲ್ಲಿ ಪುರಾಣಗಳನ್ನು ನಾವು ನೋಡ್ತಿದ್ದಾನೆ, ಕೇಳ್ತಿದ್ದಾನೆ. ಆ ಶಕ್ತಿ ಅಂದ್ರೆ ನನಗೆ ಸಾವೇ ಬರಬಾರ್ದು ಅಂತ ಒಂದು ಶಕ್ತಿ ಕೊಡು. ರಾಕ್ಷಸರು ಜಾಸ್ತಿ ಮಾಡ್ತಿದ್ರು ಅದನ್ನ, ಕೇಳ್ತಿದ್ರು ತಾನೆ. ಅಂದ್ರೆ ಅವ್ರು ಆವಾಗ ಏನ್ ಮಾಡ್ತಿದ್ರು? ಕೂತ್ಕೋತಿದ್ರು ತಪಸ್ಸಿಗೆ. ಅದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ಅದು ಹೋಗ್ತಿತ್ತು. ಊಟ ನೀರು ಏನು ಇಲ್ದೇನೆ ಅವ್ರು ಕೂತ್ಕೋತಿದ್ರು. ಯಾಕೆ? ಆ ಗುರಿಯನ್ನ ನಾವು ಸಾಧಿಸ್ಬೇಕು ಅಂತೇಳಿ. ಅದೇ ರೀತಿ ಅದೇ ಉದ್ದೇಶಕ್ಕಾಗಿ ಈಗ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಪತಂಜಲಿ ಗುರುಗಳು ಏನು ರಾಜಮಾರ್ಗ 4 ಪಥಗಳನ್ನ ಏನು ನಮಗೆ ಕಂಡುಕೊಂಡಿದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ತುಂಬಾ ಪ್ರಬಲರಾಗಬೇಕಲ್ವಾ. ಈ ಪ್ರಬಲರಾಗಬೇಕು ಅಂದ್ರೆ ಇವೆಲ್ಲವನ್ನು ಕೂಡ ನಾವು ಈ ಯೋಗದಲ್ಲಿ ನಾವು ಯೋಗದಿಂದ ಕಲಿಬಹುದು ಅಂತೇಳಿ 4 ಪಥಗಳನ್ನ ಕಂಡುಹಿಡಿದ್ರು. ಯಾವ್ಯಾವುದು? ಒಂದು ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಮತ್ತೆ ರಾಜಮಾರ್ಗ. ಗೊತ್ತಾಯ್ತಾ? 4ನೇ ಮಾರ್ಗ ಯಾವುದು? ರಾಜಮಾರ್ಗ. ಈ ರಾಜಮಾರ್ಗದಲ್ಲಿ ಬರೋದು ನಿಮಗೆ ಅಷ್ಟಾಂಗ ಯೋಗ. ಯಾವುದು? ರಾಜಮಾರ್ಗದಲ್ಲಿ ಬರೋದು ಯಾವುದು? ರಾಜಮಾರ್ಗ ಅಥವಾ ರಾಜಪಥ ಅಂತ ಕೂಡ ನಾವು ಕರಿತೀವಿ. ಪಥಗಳು ನೀವು ಇವನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ, ಆಳವಾಗಿ ನೀವು ಕಲಿಬೇಕಂದ್ರೆ ಪತಂಜಲಿ ಮುನಿಗಳು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಯೋಗ ಸೂತ್ರ ಅಂತೇಳಿ. ಯಾವುದು? ಯೋಗ ಸೂತ್ರ ಅಂತೇಳಿ ಬಂದಿದ್ದಾರೆ. ನೀವು ಈ ಯೋಗ ಸೂತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ನೀವು ತಿಳ್ಕೊಬಹುದು. ಗೊತ್ತಾಯ್ತಾ? ಈ ರಾಜಮಾರ್ಗದಲ್ಲಿ ಬರುವಂತದ್ದು ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗ ಅಷ್ಟ ಅಂದ್ರೆ ಎಷ್ಟು? 8. ಅಷ್ಟ ಅಂದ್ರೆ 8. ಈ ರಾಜಮಾರ್ಗದಲ್ಲಿ ಬರುವಂತದ್ದು ಅಷ್ಟಾಂಗ ಯೋಗ ಅಂತ ಕರಿತೀವಿ. ಅಷ್ಟಾಂಗ ಯೋಗದಲ್ಲಿ ಬರುವಂತದ್ದು 8 ಮೆಟ್ಟಿಲುಗಳು ಬರ್ತವೆ. ಆ 8 ಮೆಟ್ಟಿಲುಗಳಲ್ಲಿ ಒಂದೇದು ಯಮ ಬರುತ್ತೆ, ಎರಡನೇದು ನಿಯಮ, ಮೂರನೇದು ಆಸನ, ಪ್ರಾಣಾಯಾಮ. ಈ ಹೆಸರನ್ನ ಕೇಳಿದಿರಾ? ನೀವು ಆಲ್ಮೋಸ್ಟ್ ಈ ಹೆಸರನ್ನ ಜಾಸ್ತಿ ಕೇಳಿರ್ತೀರ. ಪ್ರತ್ಯಾಹಾರ,
ಕಾರಣ. ಇಲ್ಲಿ ಬರೋದು ಜ್ಞಾನ. ಎಂಟನೇದು ಸಮಾಧಿ. ನೋಡ್ರಿ, ಇದೇನು ಅಷ್ಟಾಂಗ ಯೋಗದಲ್ಲಿ ಬರುವಂಥದ್ದು 8 ಮೆಟ್ಟಿಲುಗಳು. ಈ 8 ಮೆಟ್ಟಿಲುಗಳು ಏನಿದಾವೆ, ಒಬ್ಬ ಮನುಷ್ಯ ಸಮಾಜದಲ್ಲಿ ಅಥವಾ ಅವನ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಪ್ರಬಲನಾಗಿ ಸಮಾಜದಲ್ಲಿ ಉಳ್ಕೋಬೇಕಾದ್ರೆ ಇವೆಲ್ಲವುಗಳನ್ನು ಕೂಡ ಒಬ್ಬ ಮನುಷ್ಯ ಪಾಲಿಸಿದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ಅವನು ಬದಲಾವಣೆ ಆಗ್ತಾನೆ. ನೀವು ಹಿಂದಿನ ತರಗತಿಯಲ್ಲಿ ಓದಿದ್ರಿ, ಯೋಗದ ಪ್ರಕಾರಗಳನ್ನ ಓದಿದ್ರಿ, ಈ ಅಷ್ಟಾಂಗ ಯೋಗವನ್ನು ಕೂಡ ಹಿಂದಿನ ತರಗತಿಯಲ್ಲಿ ಓದಿದಿರ. ನೆನಪಿದೆಯಾ? ನೆನಪಿರಲಿ. ಈ ಯಮ ಹೇಳೋದು ಅಂದ್ರೆ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತೇಳಿ ಯಮ ಹೇಳುತ್ತೆ. ಅದರಲ್ಲಿ ಯಮ ಪಂಚಕಗಳು ಅಂತೇಳಿ ಬರುತ್ತೆ. ಆ ಯಮ ಪಂಚಕಗಳಲ್ಲಿ ನೀವು ನೋಡ್ಬೋದು ಅಹಿಂಸೆ, ಸತ್ಯ, ತಪಸ್ಸು, ಸ್ವಾಧ್ಯಾಯ ಅಲ್ವಾ, ಅಪರಿಗ್ರಹ, ಇವು ಬರ್ತವೆ. ಅಸ್ಥಯ, ಅಪರಿಗ್ರಹ. ಈ ಅದರಲ್ಲಿ ನಾವು ಯಮ ಪಂಚಕಗಳಲ್ಲಿ ನಾವು ನೋಡೋದಾದ್ರೆ ಮೊದಲನೇದು ಯಾವ್ದು ನೋಡ್ತೀವಿ? ಅಹಿಂಸೆ. ಯಾರಿಗೂ ಕೂಡ ನಾವು ಹಿಂಸೆಯನ್ನ ನೀಡಬಾರ್ದು. ಎರಡನೇ ಸತ್ಯ, ಬರೀ ಸತ್ಯವನ್ನೇ ನುಡಿಬೇಕು. ಮೂರನೇದು ಅಸ್ಥಯ. ಅಸ್ಥಯ ಅಂದ್ರೆ ಕಳ್ಳತನ ಮಾಡದೇ ಇರುವಂಥದ್ದು. ನಾಲ್ಕನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಇಟ್ಕೊಳ್ಳೋದು. ಐದನೇದು ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಳ್ಳೋದು, ಜಾಸ್ತಿನ ಶೇಖರಣೆ ಮಾಡ್ಕೊಳ್ಳೋದೇ ಇರೋದು. ಇವುಗಳನ್ನ ನೋಡಿದ್ವಿ. ನೆಕ್ಸ್ಟ್ ನಿಯಮಗಳಲ್ಲೂ ಕೂಡ ಬರೋದು ನಿಯಮ ಪಂಚಕಗಳು ಅಂತ ಬರ್ತಿದ್ವು ಅಲ್ವಾ. ಆ ನಿಯಮ ಪಂಚಕಗಳು ನಮ್ಮ ನಡೆ ನುಡಿ ಹೇಗಿರಬೇಕು, ನಮ್ಮ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ನೋಡಿದ್ವಿ. ಇದೇ ರೀತಿ ನಾನು ಹಿಂದಿಂದ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವುಗಳನ್ನ ತಿಳ್ಕೊಂಡ್ರೆ ಈಸಿಯಾಗಿ ನಿಮಗೆ ಬರುತ್ತೆ ಅಂತೇಳಿ. ಇವೆಲ್ಲವುಗಳು ಮುಗಿದ ನಂತರ ಇದರಲ್ಲಿ ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳಲ್ಲಿ 7ನೆಯ ಮೆಟ್ಟಿಲು ಇರೋದು ನಿಮಗೆ ಧ್ಯಾನ. ಧ್ಯಾನ. ನಾವು ಧ್ಯಾನ ಯಾಕೆ ಮಾಡಬೇಕು? ಮನಸ್ಸನ್ನ ಏಕಾಗ್ರತೆಗೊಳಿಸ್ಲಿಕ್ಕೆ ಅಲ್ವಾ. ಮನುಷ್ಯ ಇವತ್ತಿನ ದಿನಮಾನಗಳಲ್ಲಿ ನೋಡ್ತಿದ್ರ ಎಷ್ಟು ಒತ್ತಡಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಿದ್ದಾನೆ. ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀವು ನೋಡಿದ ನಂಬ್ತಿರಲ್ಲ, ಮನೆಗಳಲ್ಲಿ ಇರ್ತಾರೋ ಇಲ್ವೋ ಜನ, ದೇವಸ್ಥಾನಗಳಲ್ಲಿ ಇರ್ತಾರೋ ಇಲ್ವೋ ಜನ, ಆಸ್ಪತ್ರೆಗಳಲ್ಲಿ ಇರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ BP ಚೆಕ್ ಮಾಡು, ಶುಗರ್ ಚೆಕ್ ಮಾಡು. ನೋಡ್ತಿದ್ದೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು BP ಶುಗರ್ನ ಪ್ರತಿನಿತ್ಯ ಬೆಳಿಗ್ಗೆ ಚೆಕ್ ಮಾಡಿ ಖಾಲಿ ಹೊಟ್ಟೆ ಚೆಕ್ ಮಾಡಿಸ್ತಾರೆ. ಕಾರಣ ಈ ಒತ್ತಡಗಳಿಂದ ಮನುಷ್ಯ ನೂರಾರು ರೋಗಗಳಿಗೆ ತುತ್ತಾಗ್ತಿದ್ದಾನೆ. ಯಾವುದರಿಂದ? ಒತ್ತಡಗಳಿಂದ ರೋಗಗಳಿಗೆ ತುತ್ತಾಗ್ತಿರೋದು. ಈ ರೋಗಗಳಿಗೆ ಯಾಕೆ ಬಾಧಿಸ್ತಿದ್ದಾವೆ ಅಷ್ಟೊಂದು? ಏನೋ ಎದ್ದೇಳಬೇಕು, ಟೆನ್ಷನ್ ಜಾಸ್ತಿ ಆಗುತ್ತೆ, ಅದನ್ನ ಒತ್ತಡ ಅಂತ ಕರಿತೀವಿ ನಾವು ಅಲ್ವಾ. ಟೆನ್ಷನ್, ಅತಿಯಾದಂತಹ ಒತ್ತಡಗಳು, ಕೆಲಸ ಕಾರ್ಯಗಳ ಒತ್ತಡ. ಉದಾಹರಣೆ ನಿಮ್ಗೆ ನಾವು ತಗೊಳ್ಳೋದಾದ್ರೆ ನಿಮಗೆ ಯಾವ ರೀತಿಯಿಂದ ಒತ್ತಡ ಇದೆ? ರಾತ್ರಿ ಎಲ್ಲ ಓದ್ಲಿಕ್ಕೆ ಹೇಳ್ತೀವಿ ಅಲ್ವಾ, ನಿದ್ದೆ ಸರಿಯಾಗಿ ಆಗಲ್ಲ ಅಂತ ಅನ್ಕೊಂತೀರಾ. ಒತ್ತಡ ಅಂತಾನೆ ಅದು. ವರ್ಕ್ ಮಾಡಲಿಕ್ಕೆ ಒಬ್ಬ ಮನುಷ್ಯನಿಗೆ ಈಗ ಏನಾದರೂ ಒಂದು ವರ್ಕ್ ಮಾಡ್ತೀನಿ ಅಂದರೆ ನನಗೆ ಎಷ್ಟು ಆಗ್ಬೋದು, ನನ್ನ ಮಾನಸಿಕ ನನ್ನ ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಆಗ್ಬೋದು ನನ್ನ ಕೈಲಿ, ಅಷ್ಟು ಮಾತ್ರ ನಾನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ? ಒತ್ತಡ ಉಂಟಾಗುತ್ತಾನೆ. ಹೆಂಗಪ್ಪ ಮಾಡೋದು? ಅಲ್ಲೇ ಅರ್ಧ ಕುಗ್ಗೋಗ್ಬಿಡ್ತೀವಿ. ಆದರೆ ನೀವು ಕುಗ್ಬಾರ್ದು, ನೀವು ಹಿಗ್ಗುವಂಥ ವಯಸ್ಸು ನಿಮ್ಮವು, ರೈಟ್? ಹಾಗಾಗಿ ನೀವೇನು ಮಾಡಬೇಕು? ಹೆಚ್ಚಿನದಾಗಿ ನೀವು ಈ ವರ್ಷ ಅಂದರೆ SSLC ಇರೋದ್ರಿಂದ ಹೆಚ್ಚಿನದಾಗಿ ಏನು ಮಾಡಬೇಕು? ಓದೋದ್ರ ಕಡೆ, ಬರೆಯೋದ್ರ ಕಡೆ ಹೆಚ್ಚಿಗೆ ಗಮನವನ್ನ ಹರಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಸಾಮರ್ಥ್ಯವನ್ನು ಅರಿತುಕೊಂಡು ನಾವೇನು ಮಾಡಬೇಕು? ಕೆಲಸವನ್ನ ಕೊಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನನ್ನ ಕೈಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ನನ್ನ ಮೇಲೆ ಏರ್ಬಿಡೋದೆಲ್ಲ ಆಗಲ್ಲ, ಒತ್ತಡ ಒಳಗಾಗ್ತೀವಿ. ಇಲ್ಲೂ ಒತ್ತಡ, ಮನೇಲಿ ಹೋಗ್ತೀರಾ, ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹಾಕ್ತಾರೆ. ಹೊರಗಡೆ ಸ್ನೇಹಿತರ ಜೊತೆ ಬರ್ತೀರಾ, ಅಲ್ಲೂ ಕೂಡ ಒತ್ತಡಗಳು ಚಾಲು ಆಗ್ತವೆ ಅಲ್ವಾ. ಎಲ್ಲಾ ಕಡೆ ಕೂಡ ಈ ರೀತಿ ಒತ್ತಡಗಳು ಹೆಚ್ಚಿಗೆ ಆದಾಗ ಮನುಷ್ಯ ಏನಾಗ್ತಾನೆ? ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ತಾನೆ. ಕುಗ್ಗಿದಾಗ ಒತ್ತಡಗಳು ಚಾಲು ಆಗುತ್ತೆ. ಒತ್ತಡಗಳು ಚಾಲು ಆದಾಗ ರೋಗಗಳು ಒಂದೊಂದಾಗಿ ಬರ್ತವೆ. ಈ ನಿದ್ರಾಹೀನತೆ ಆಗಿರ್ಬೋದು, ಆಡಂಬರದ ಜೀವನ ಆಗಿರ್ಬೋದು. ನೀವು ನೋಡ್ತಿದ್ದೀರಾ, ತಂತ್ರಜ್ಞಾನದ ತಂತ್ರಜ್ಞಾನ ಬಂದ್ಬಿಟ್ಟು ನಮಗೆಲ್ಲ ಹೆಚ್ಚಿಗೆ ಸಮಸ್ಯೆ ಮಾಡಿರೋದು. ಮುಂದುವರಿದ ತಂತ್ರಜ್ಞಾನ ನೀವು ನೋಡ್ತಿದ್ದೀರಾ, ದೈಹಿಕ ಚಟುವಟಿಕೆನೇ ಇಲ್ಲ. ದೈಹಿಕ ಚಟುವಟಿಕೆ ಏನಾದರೂ ಐತಾ? ಏನಿಲ್ಲ. ಹಿಂದೆ ಹೊಲ, ನಿಮಗೆಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಹೊಲ ಗದ್ದೆಗಳಲ್ಲಿ ಏನಾದರೂ ಜಮೀನುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಬೆಳಿಗ್ಗೆ ಹೋಗೋರು, ಸಂಜೆ ತನಕ ಮಾಡಿ ಬರೋರು, ಆರೋಗ್ಯವಾಗಿ 100 ವರ್ಷ ಆರಾಮಾಗಿ ಬದುಕ್ತಿದ್ರು.
ಇವತ್ತೇನಾಗಿದೆ, ಪ್ರತಿಯೊಂದಕ್ಕೂ ಕೂಡ ಹೆಣ್ಮಕ್ಳಿಗಂತೂ ಹೇಳಬಾರ್ದು ಬಿಡ್ರಿ. ಬೆಳಿಗ್ಗೆ ಮುಸ್ರೆ ತಿಕ್ಕೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಆ ಚಟ್ನಿ ರುಬ್ಬೋದ್ರಿಂದ ಪ್ರತಿಯೊಂದು ಕೂಡ ಮಿಷಿನೇ. ರೊಟ್ಟಿ ಎಷ್ಟು ಚೆನ್ನಾಗಿ ತಟ್ತಿದ್ರಲ್ವಾ, ರೊಟ್ಟಿ ತಟ್ಟಿದಾಗ ಈ ಪಾಮ್ ಏನಿದೆ, ಈ ಹಸ್ತದಲ್ಲಿ ನಮ್ಮ ಎಲ್ಲ ನರನಾಡಿಗಳಿಗೂ ಕೂಡ ಕನೆಕ್ಷನ್ ಇದರಲ್ಲಿದೆ. ಇದನ್ನು ತಟ್ಟೋದ್ರಿಂದ ಏನಾಗ್ತಿತ್ತು, ಒಳ್ಳೆ ಎಕ್ಸಸೈಸ್ ಆಗ್ತಿತ್ತು, ಅಂದರೆ ಆಕ್ಟಿವ್ ಪ್ರೆಸರ್ ಕೂಡ ಆಗ್ತಿತ್ತು. ಇವತ್ತೇನಾಗ್ತಿದೆ, ಅದಕ್ಕೆ ಮಿಷಿನ್ ಬಂದ್ಬಿಟ್ಟಿದೆ. ರೊಟ್ಟಿ ಬಂದೈತೆ ಇಲ್ಲ, ಮಿಷಿನಲ್ಲೇ ಒಂದು ನಿಮಿಷಕ್ಕೆ ಹಂಗೆ ಬರ್ತಿರುತ್ತೆ ರೊಟ್ಟಿಗಳು. ತಟ್ಟೋದು ಕೂಡ ಅವ್ರಿಗೆ ತಪ್ಪಿತು. ಈ ಕಡೆ ಗಂಡು ಮಕ್ಕಳಿಗೆ ಹೊಲಕ್ಕೆ ಹೋಗಿ ದುಡಿಬೇಕಂದ್ರೆ ಬೇಸಾಯ ಎತ್ತುಗಳನ್ನ ಹುಡ್ಕೊಂಡ್ಬಿಟ್ಟು ಬೇಸಾಯ ಎಲ್ಲ ಮಾಡ್ತಿದ್ರು. ಆದ್ರೆ ಇವತ್ತೇನಾಗ್ತಿದೆ, ಟ್ರಾಕ್ಟರ್ ಬಂತು, ಸಾಕು ಒಬ್ಬ ಡ್ರೈವರ್ ಇದ್ಬಿಟ್ರೆ 100 ಜನ ಮಾಡೋ ಕೆಲಸ ಆ ಒಬ್ಬ ಡ್ರೈವರ್ ಅದ್ರ ಡೀಸೆಲ್ ಹಾಕ್ಬಿಟ್ರೆ ಸಾಕು, ಆ ಟ್ರಾಕ್ಟರ್ ಮಾಡುತ್ತಾ ಇಲ್ಲ. ಈಗ ಇನ್ನ ಇದನ್ನ ಮುಂದುವರಿದಂತೆ ಮನುಷ್ಯರೇ ಬೇಡ, ಬರೀ ರೋಬೋ. ಈಗ ರೋಬೋಗಳನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಗೊತ್ತಾ, ಪ್ರತಿಯೊಂದು ಕೆಲಸ ಕವೆ. ಈಗ ಆಲ್ರೆಡಿ ಬೆಂಗಳೂರಲ್ಲೂ ಕೂಡ ಒಂದು ಹೋಟೆಲ್ ಅದನ್ನು ಕೂಡ ಒಂದು ನೋಡಿದ್ದಾರೆ ಅದ್ರ ಕೆಲಸ ಆಗತ್ತೇ ಇಲ್ಲ ಅಂತೇಳಿ. ಒಂದು ಹೋಟ್ಲಲ್ಲಿ ಅಲ್ಲೂ ಕೂಡ ರೋಬೋನೆಲ್ಲ ಸಪ್ಲೈ ಮಾಡೋದು, ಆ ರೀತಿ ಮಾಡಿದ್ದಾರೆ. ಈ ರೀತಿ ತಂತ್ರಜ್ಞಾನ ಮುಂದುವರಿತಿರೋದ್ರಿಂದ ಸಮಸ್ಯೆ ಏನಾಗ್ತಿದೆ, ಮನುಷ್ಯ ದೈಹಿಕವಾಗಿ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ. ದೈಹಿಕವಾಗಿ ಎಲ್ಲ ರೋಗಗಳನ್ನು ಈಗ ಹಚ್ಕೋತಾನೆ. ಅದಕ್ಕೆ ಡಾಕ್ಟರ್ ಹತ್ರ ಹೋದ್ಬಿಟ್ಟು ಅವ್ರು ಹೇಳೋದೇನೋ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಯೋಗ ಮಾಡು, ಪ್ರಾಣಾಯಾಮ ಮಾಡು, ವ್ಯಾಯಾಮ ಮಾಡು, ವಾಕ್ ಮಾಡು, ಪ್ರತಿಯೊಂದು ಇದೇ ಟ್ರೀಟ್ಮೆಂಟ್ ಸಿಗ್ತಿರೋದನ್ನು ಹೋದಾಗ ಪ್ರತಿ ವರ್ಷ ಎಷ್ಟೋ ಜನ ಖಿನ್ನತೆಗೊಳಗಾಗ್ತಿದ್ದಾರೆ. ಒತ್ತಡಗಳು ಜಾಸ್ತಿ ಆಗಿಬಿಟ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಇದು ಹೆಚ್ಚಿಗೆ ಆಗ್ತಿದೆ. ಕಾರಣ ಒತ್ತಡ, ಮಾನಸಿಕ ಒತ್ತಡ, ಗೊಂದಲಗಳಿಗೆ ಎಲ್ಲ ಈಡಾಗ್ತಿರೋದ್ರಿಂದ ಈ ಸಮಸ್ಯೆಗಳು ಬರ್ತಿದ್ದಾವೆ. ಅದಕ್ಕೆಲ್ಲ ಒಂದೇ ಒಂದು ರಾಮಬಾಣ ಅಂದ್ರೆ ಯಾವುದು, ಧ್ಯಾನ. ಈಗ ಏನ್ ಹೇಳಿದೆ ನಾನು ಇಷ್ಟೊತ್ತು ಸಮಸ್ಯೆಗಳು, ಅದಕ್ಕೆಲ್ಲದಕ್ಕೂ ಕೂಡ ಒಂದೇ ಒಂದು ಸಿಗೋದು ಧ್ಯಾನ. ಇದನ್ನ ನೀಟಾಗಿ ಪ್ರತಿನಿತ್ಯ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಯಾವುದೇ ಸಮಸ್ಯೆಗಳು ಕೂಡ ನಮಗೆ ಬಾಧಿಸಲ್ಲ. ಅದಕ್ಕೆ ನಿಮಗೆ ಅದರಲ್ಲಿ ಹೇಳೋದು ಬಂದೆ, ಅಂದ್ರೆ ಒಬ್ಬ ವ್ಯಕ್ತಿ ಅವನ ಮನಸ್ಸನ್ನ ಬೇರೆ ಕಡೆ ಹರಿಬಿಡೋದು, ಅಂದ್ರೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಆಗದೆ ಇರೋದು. ಯಾಕೆ ಇಟ್ಕೊಳಕ್ಕಾಗಲ್ಲ? ಚಂಚಲ ಮನಸ್ಸು ತುಂಬಾನೇ ಚಂಚಲ. ಈಗ ಇಲ್ಲಿ ಕೂತಿದ್ರ, ನಿಮ್ಮ ಮನಸ್ಸು ಎಲ್ಲೋ ಜಾತ್ರೆಯಲ್ಲೋ ಅಲ್ಲೋ ಮನೆಯಲ್ಲೋ ಎಲ್ಲೋ ನಿಮ್ಮೂರಲ್ಲಿ ಏನೋ ಒಂದು ಫಂಕ್ಷನ್ ಅಲ್ಲೋ ಹರಿದಾಡ್ತಿರುತ್ತೆ. ಯಾವ್ದಾದ್ರು ಮದುವೆ ಆಗ್ತಿದ್ರೆ ಯಾವಾಗ ಹೋಗೋಣ ಊಟಕ್ಕೆ ಅಂತೇಳಿ ಅಲ್ವಾ? ಇಲ್ಲಿ ತರಗತಿ ನಡೀತಿರ್ತಾವೆ, ನಿಮ್ಮ ದೇಹ ಕೂತಿರುತ್ತೆ, ಆದ್ರೆ ನಿಮ್ಮ ಮನಸ್ಸು ಆ ರೀತಿ ಮಾಡ್ತಿರುತ್ತಾನೆ. ಖಾಲಿ ಆಗ್ಬಿಟ್ರೆ ಹೆಂಗ್ ಮಾಡೋದು? ಏನಾದ್ರು ಬೇಗ ಹೋಗ್ಬೇಕು. ನೀವು ಹಂಗೆ ಯೋಚನೆ ಮಾಡ್ತೀರಾ. ಈ ಕಡೆ ಹುಡುಗಿರು ಅಷ್ಟೇ, ನಾವೇ ಕಡಿಮೆ ಇಲ್ಲ ಸರ್, ಅವ್ರಿಗಿಂತ ಮೊದಲು ನಾವು ಹೋಗಿ ತಟ್ಟೆ ಹಿಡಿಬೇಕಲ್ಲಿ, ಮತ್ತೆ ನಮಗೆ ಖಾಲಿ ಆಗ್ಬಿಟ್ರೆ ಅಲ್ವಾ? ಈ ರೀತಿ ಮನಸ್ಸು ಏನಾಗಿರುತ್ತೆ, ಚಂಚಲ. ಅದನ್ನ ಹೇಳೋದು, ವಿಚಲಿತ ಆಗೋದು ಮನಸ್ಸು, ನಮ್ಮ ಕಂಟ್ರೋಲ್ ಇಲ್ಲದೆ ಇರೋದು. ಇವುಗಳು ಈ ರೀತಿ ಆದಾಗ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈಗ ಓದೋ ವಯಸ್ಸು, ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಯಾರ ಮನಸ್ಸು ಕಂಟ್ರೋಲಲ್ಲಿ ಇರಲ್ವೋ ಅವರು ಅನ್ಯ ಮಾರ್ಗವನ್ನ, ದುಶ್ಚಟಗಳಿಗೂ ಕೂಡ ಬಲಿಯಾಗ್ತಾರೆ, ಬೇರೆ ಬೇರೆ ಕೆಟ್ಟ ಮಾರ್ಗಗಳನ್ನು ಕೂಡ ಹಿಡಿತಾರೆ. ಯಾರ ಮನಸ್ಸು ಕಂಟ್ರೋಲಲ್ಲಿ ಇರುತ್ತೋ, ನಾನು ಬಂದಿರೋದೇನು ಕೆಲಸ ಓದಲಿಕ್ಕೆ, ಇದು ನನ್ನ ಕೆಲಸ ಅಂತೇಳಿ ಯಾರಲ್ಲಿ ಇರುತ್ತೋ, ಈಗ ನಾವು ಮಾಡ್ತಿರುವಂಥ ಪಾಠವನ್ನು ನಾವು ಇಲ್ಲೇ ಕೇಳ್ತೀವಿ, ನಮ್ಮ ಮನಸ್ಸು ಹೊರಗಡೆ ಹೋಗ್ದಂಗೆ ನಾವಿಲ್ಲೇ ಕೇಂದ್ರೀಕರಿಸಿ ನಿಮ್ಮ ಕಡೆ ಇರ್ತೀವಿ, ನಮ್ಮ ಗಮನ ನಿಮ್ಮ ಕಡೆ ಇರುತ್ತೆ, ಏಕಾಗ್ರತೆಯಿಂದ ಕೇಳ್ತೀನಿ ಅನ್ನೋ ಮನಸ್ಸು ಯಾರಲ್ಲಿ ಇರುತ್ತೋ ಅವ್ರು ಮಾತ್ರ ಏನಾದರೂ ಸಾಧನೆ ಮಾಡ್ತಾರೆ. ಯಾರ ಮನಸ್ಸು ಕಂಟ್ರೋಲಲ್ಲಿ ಇರಲ್ವೋ ಅವರು ಕಂಟ್ರೋಲ್ ತಗೊಳಕ್ಕಂತಾನೆ ಧ್ಯಾನವನ್ನ ಮಾಡಿ ಅಂತೇಳಿ ಅಲ್ವಾ? ನಂತರ ನಾವು ಒಂದು ಸ್ವಲ್ಪ ಇದನ್ನ ನೋಡಿ ನಂತರದ ನಾವು ಬರೋದಾದ್ರೆ ಧ್ಯಾನ ಅಂದ್ರೆ ಏನು? ಕಾಶಿಮ 30 ನಿಮಿಷ ಆದ್ಮೇಲೆ ಹೇಳೋಣ. ಧ್ಯಾನ ಅಂದ್ರೆ ಏನು? ಮನಸ್ಸನ್ನ ಕೇಂದ್ರೀಕರಿಸೋದು. ಗುಡ್. ಮತ್ತೆ ಓಕೆ, ಇನ್ನೊಂದು ಸ್ವಲ್ಪ ಡೆಫಿನೇಷನ್ ಇನ್ನೊಂದು ಹೇಳ್ಬೋದು. ಸಿಂಪಲ್ ಆಗಿದೆ. ಏಕಾಗ್ರತೆ. ಓಕೆ, ಧ್ಯಾನ ಅಂದ್ರೆ ಏಕಾಗ್ರತೆ. ಓಕೆ, ಮತ್ತೆ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಧ್ಯಾನ ಮಾಡಿದ್ರೆ. ನಾನಂತಿದ್ದೀನಿ ಧ್ಯಾನ ಅಂದ್ರೆ ಏನು, ಧ್ಯಾನ ಎಂದರೇನು, ಧ್ಯಾನದ ಅರ್ಥ. ಏನಿರ್ಬೋದು? ತುಂಬಾನೇ ಸಿಂಪಲ್ ಆಗಿದೆ. ಏನೋ
ಚಂಚಲದಿಂದ ದೂರಗೊಳಿಸುವುದು. ಮನಸ್ಸನ್ನ ಚಂಚಲತೆಯ ಕಡೆಯಿಂದ ನಾವು ದೂರ ಮಾಡೋದು, ಕಳೆದಾಕೋದು. ಮನಸ್ಸು ಚಂಚಲ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು. ಯಾವುದಾದ್ರೂ ಒಂದು ವಸ್ತು ಅಥವಾ ವಿಷಯದ ಮೇಲೆ ಕೇಂದ್ರೀಕೃತವಾಗೋದು. ಏನಾದ್ರೇನೋ ಮನಸ್ಸನ್ನ ಚಂಚಲತೆಯಿಂದ ದೂರಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ನಾವು ಕೇಂದ್ರೀಕೃತವಾಗುವುದಕ್ಕೆ ನಾವೇನಂತ ಕರಿಬಹುದು? ಧ್ಯಾನ. ಕರಿಬಹುದಾ? ಈಗ ಧ್ಯಾನ ಮಾಡುವಂತ ವ್ಯಕ್ತಿ ಧ್ಯಾನ ಯಾವ್ದಾದ್ರು ಒಂದು ಮುದ್ರೆ ಹಾಕೊಂಡಿರ್ತಾನೆ ಅಲ್ವಾ? ಯಾವ್ದಾದ್ರು ಒಂದು ಮುದ್ರೆ ಹಾಕೊಂಡು ಕೂತಿರ್ತಾನೆ. ಅವನಿಗೆ ಹೊರಗಿನ ಪ್ರಪಂಚ ಏನೇನು ಗೊತ್ತಾಗ್ತಿರಲ್ಲ, ಉಸಿರಾಡ್ತಿರ್ತಾನೆ, ಜೀವ ಇರುತ್ತೆ. ಆದ್ರೆ ಅವನು ಕೂತ್ಕೊಂಡ ಮೇಲೆ ಹೊರಗಡೆ ಪ್ರಪಂಚ ಏನಾದ್ರು ಗೊತ್ತಾಗ್ತಿರಲ್ಲ. ಅವನೇನ್ ಮಾಡಿರ್ತಾನೆ? ಅವನೇ ಒಂದು ವಸ್ತುವಾಗಿರ್ತಾನಲ್ಲಿ. ಅಂದ್ರೆ ಅವನ ಮನಸ್ಸಿರೋದು ಯಾವ್ದ್ರ ಕಡೆ? ಯಾವುದಾದ್ರೂ ಒಂದು ವಸ್ತುವಿನ ಕಡೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಕಡೆ ಅಥವಾ ಯಾವುದಾದ್ರೂ ಒಂದು ಗುರಿಯ ಕಡೆ ಇರುತ್ತೆ ಅಲ್ವಾ? ಹಾಗಾಗಿ ಅವನ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಕೂಡ ಚಂಚಲ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ನಿಮಗೆ ಋಷಿಮುನಿ ಅಂದಾಗ ವಿಶ್ವಾಮಿತ್ರ ಮುನಿಗಳು ಗೊತ್ತಿರಬೇಕು ನಿಮಗೆ. ಆ ವಿಶ್ವಾಮಿತ್ರ ಮುನಿ ಏನು ತಪಸ್ಸು ಕೂತಿರ್ತಾರಲ್ಲ, ಅದನ್ನ ಭಂಗಪಡಿಸ್ಲಿಕ್ಕೆ ನಾನಾ ರೀತಿಯ ಅಪ್ಸರಿಯರು ಎಲ್ಲ ಬಂದು ಕುಣಿದ್ರು ಕೂಡ ಅವರ ವಿಶ್ವಾಮಿತ್ರರ ಇದನ್ನ ತಪಸ್ಸನ್ನ ಧ್ಯಾನವನ್ನ ಮುರಿಲಿಕ್ಕೆ ಆಗಲ್ಲ. ಉದಾಹರಣೆಗಳು ಹಿಂದೆ ನಾವು ನೋಡೋದಾದ್ರೆ ಸಿನಿಮಾಗಳು ನೋಡಿರ್ತೀರಾ, ಆಲ್ಮೋಸ್ಟ್ ಕೇಳಿರ್ತೀರಾ ಅಲ್ವಾ? ಹಾಗಾಗಿ ಧ್ಯಾನಕ್ಕೆ ತುಂಬಾನೇ ಶಕ್ತಿ ಇದೆ. ಧ್ಯಾನ ಪ್ರತಿನಿತ್ಯ ನಾವು ಮಾಡೋದ್ರಿಂದ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ಜಟಿಲತೆಗಳು ಅಂತೇಳಿ ನಾವೇನು ಕರಿತೀವಿ, ಅವುಗಳನ್ನ ದೂರ ಮಾಡಬಹುದು. ಹೇಗೆ? ಧ್ಯಾನ ಏನು ಮಾಡುತ್ತಂದ್ರೆ ನಮ್ಮಲ್ಲಿರುವಂತಹ ಮನಸ್ಸನ್ನ ಕ್ಲೀನ್ ಮಾಡುತ್ತೆ. ಒಂಥರ ಸೋಪಾಗಿ ನೀಟಾಗಿ ತೊಳೆದಂಗೆ ಮುಖ ತೊಳಿತಿರ್ತಾನೆ. ಆ ರೀತಿ ನಾವು ಧ್ಯಾನ ಮಾಡೋದ್ರಿಂದ ಅದು ಮನಸ್ಸಲ್ಲಿರುವಂತಹ ಗಲೀಜನ್ನ ತೆಗೆದಾಕತ್ತೆ. ಯಾಕಂದ್ರೆ ಒಳ ಮನಸ್ಸು ಮತ್ತೆ ಹೊರ ಮನಸ್ಸು ಅಂತೇಳಿ ನಾವು ಕೇಳ್ತೀವಿ. ಒಳ ಮನಸ್ಸು ಯಾವತ್ತೂ ಹಾಳು ಮಾಡೋದನ್ನ ನೋಡುತ್ತೆ. ಬೆಳಿಗ್ಗೆ ಮಲಗಿರ್ತೀವಿ, ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಬೆಳಿಗ್ಗೆ 7:50 ಪ್ರಿಯರು ಒಂದು ಹೊತ್ತ ತಿಂದರೂ ಪರವಾಗಿಲ್ಲ, ಒಂದೊಂದು 10 ನಿಮಿಷ ಮಕ್ಕೊಂಬಿಡೋಣ ಅಂತ ಮಕ್ಕೊಂಬಿಡೋದು ಅನ್ಸತ್ತೆ ಇಲ್ಲ? ಏನಾಗಲ್ಲ, ಸುಮ್ಮನೆ ಒಂದೆರಡು ಹೊತ್ತ ಹೊಡಿತಾರೆ ಅಷ್ಟೇ, ಸುಮ್ಮನೆ ಮಕ್ಕೊಂಬಿಡೋಣ ಒಂದು ಮನಸ್ಸು ಹೇಳುತ್ತೆ. ಇನ್ನೊಂದು ಮನಸ್ಸು ಯಾಕೆ ಬೇಕಪ್ಪ, ಎಲ್ಲರ ಮುಂದೆ ಶೇಪ್ ಔಟ್ ಆಗುತ್ತೆ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ, ನಾನು ನೀಟಾಗಿ ಫಸ್ಟ್ ಶಾಲೆಗೆ ಹೋಗ್ಬೇಕಂತೇಳಿ ಒಂದು ಮನಸ್ಸು ಹೇಳುತ್ತೆ. ಆದರೆ ನಾವು ಹೊರ ಮನಸ್ಸಿನ ಮಾತನ್ನು ಕೇಳಿಬಿಟ್ರೆ ಒಳ ಮನಸ್ಸು ಮಾತು ಕೇಳಿಸ್ಬೋದು ಅಲ್ವಾ? ಇವುಗಳನ್ನು ಕಂಟ್ರೋಲಿಗೆ ತರುವಂಥ ಕೆಲಸವನ್ನು ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಕಂಟ್ರೋಲಿಗೆ ಬಂದ್ಬಿಟ್ರೆ ಐತಲ್ಲ, ನಾವು ಏನು ಬೇಕಾದ್ರೂ ಮಾಡ್ಬೋದು. ಏನಾಕಾಶ? ಏನು ಬೇಕಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಮಾಡ್ಬೋದಲ್ಲ? ಏನು ಮಾಡ್ಬೋದು? ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಮಾಡ್ಬೋದಾ? ರೈಟ್. ನೆಕ್ಸ್ಟ್, ಈ ಧ್ಯಾನ ಈಗ ಎಲ್ಲ ರೀತಿಯಿಂದ ಅನುಕೂಲ. ಧ್ಯಾನದ ಒಂದೇ ಒಂದು ಕಾನ್ಸೆಪ್ಟ್, ನಮ್ಮ ಮನಸ್ಸನ್ನ ನೀಟಾಗಿ ಶುದ್ಧಗೊಳಿಸುತ್ತೆ, ಒಳ್ಳೆ ಕೆಲಸದ ಕಡೆ ಗಮನ ಹರಿಸುತ್ತೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿಸುತ್ತೆ ನಮ್ಮಿಂದ. ಯಾವುದು? ಧ್ಯಾನ ಅಲ್ವಾ? ನೆಕ್ಸ್ಟು ನಾವು ಅದರಿಂದ ಆಗುವಂತಹ ಕೆಲವೊಂದು ಕ್ರಮಗಳು, ಧ್ಯಾನದ ಕ್ರಮಗಳನ್ನ ನಾವು ನೋಡೋದಾದ್ರೆ, ಧ್ಯಾನಕ್ಕೆ ಕೂತಿರ್ತೀರಲ್ವಾ? ಧ್ಯಾನ ಕೂತಿರ್ತೀರ. ಈಗ ಪ್ರಾಣಾಯಾಮದಲ್ಲಿ ಬರುವಂಥದ್ದು ಕೂಡ ನಾವು ನೋಡಿರ್ತೀವಿ. ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಗಮನ ಇರೋದನ್ನ ಕಾಣ್ತೀವಿ. ನೋಡ್ರಿ, ನಾವು ಯಾವ್ಯಾವ ನಿರ್ಧಾರಗಳನ್ನ ತಗೊಂಡಿರ್ತೀವೋ ಅದನ್ನ ನಾವು ಧ್ಯಾನ ಮಾಡಬೇಕಂದ್ರೆ ಕೂತ್ಕೊಂಡು ಕೂಡ ಮಾಡ್ಬೋದು, ನಿಂತ್ಕೊಂಡು ಕೂಡ ಮಾಡ್ಬೋದು, ಸಮಾಧಿಯಾಗಿಯೂ ಕೂಡ ಮಾಡ್ಬೋದು ಅಲ್ವಾ? ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡ್ಬೋದು. ಅದೇ ರೀತಿ ನಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಮುದ್ರೆಯನ್ನ ಅಲ್ವಾ, ವಜ್ರಾಸನದಲ್ಲಿ ಇರ್ತೀವಿ, ಪದ್ಮಾಸನದಲ್ಲಿ ಇರ್ತೀವಿ, ಸ್ಥಿರಾಸನದಲ್ಲಿ ಇರ್ತೀವಿ, ಸುಖಾಸನದಲ್ಲಿ ಇರ್ತೀವಿ, ಸಿದ್ಧಾಸನದಲ್ಲಿ ಇರ್ತೀವಿ. ಯಾವುದಾದ್ರೂ ಒಂದು ಆಸನಗಳನ್ನು ನಾವು ಕುತ್ಕೊಂಡ್ಬಿಟ್ಟು ನಾವು ಧ್ಯಾನದಲ್ಲಿ ತೊಡಗೋದನ್ನು ಕಾಣ್ತೀವಿ. ನಂತರ ನಾವೇನ ಬಂದರೆ ಅದರಿಂದ ನಾವು ಯಾವ ಸಂದರ್ಭ ಹೇಗೆ ಮಾಡ್ಬೋದು, ಧ್ಯಾನವನ್ನು ಯಾವ ರೀತಿ ಮಾಡಬೇಕು, ನಿಮಗೇನು ಹೇಳ್ತೀವಿ? ಧ್ಯಾನ ಮಾಡಿಸುವಂಥ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಿ ಮತ್ತೆ ನಿಧಾನಕ್ಕೆ ಮುದ್ರೆಯನ್ನು ಹಾಕಿ, ನಂತರದಲ್ಲಿ ಬೆನ್ನು, ಕುತ್ತಿಗೆ, ಸೊಂಟ ನೇರವಾಗಿ ಇರಬೇಕು ಅಂತ ಹೇಳ್ತೀವ ಇಲ್ಲ? ಅಂದ್ರೆ ಕ್ರಮಗಳು ಯಾವ ರೀತಿ ನಾವು ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡಬೇಕು ಅಂತೇಳಿ ಅಷ್ಟೆಲ್ಲ ಹೇಳಿದ್ರು ಕೂಡ ಫಾತಿಮಾ ರಾಜೇಂದ್ರ ಕೂತ್ಕೊತಿದ್ದಾಳೆ ಅಲ್ವಾ? ಹೌದೇನಲ್ಲ? ನಂತರದಲ್ಲಿ ಬರೋದು ನೋಡ್ರಿ, ಮನಸ್ಸಿನಲ್ಲಿ ಮೂಡುವಂತ ಹಲವಾರು ವಿಚಾರಗಳನ್ನ ಏನ್ ಮಾಡ್ತೀವಿ?
ಸಲ್ಲಿಸ್ತೀವಿ. ಎಷ್ಟೇ ಒತ್ತಡಗಳು ಏನೇ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಮನಸ್ಸಿನಲ್ಲಿರುವಂತಹ ಒತ್ತಡಗಳನ್ನ ಸೈಡಿಗೆ ಹಾಕ್ಬಿಟ್ಟು ನಾವು ಧ್ಯಾನಕ್ಕೆ ರೆಡಿ ಆಗ್ತೀವಿ ಅಂತೇಳಿ. ಅಥವಾ ಅನುಕೂಲಕರವಾದ ಒಂದೇ ವಿಷಯವನ್ನ ಆಯ್ದುಕೊಳ್ಳಬೇಕು. ನಾವು ಧ್ಯಾನ ಕೂತ್ಕೊಂಡಾಗ ಈಗ ದೇವ್ರ ಹತ್ರ ಹೋಗ್ತೀವಿ, ನೀವು ಬರುತ್ತೀಗ ಹತ್ರ ಬರ್ತಿದೆ ಟೈಮು, ಇಲ್ಲಿ ಚೆನ್ನಾಗಿ ಓದಿರೋರಿಗೆ ಬರಲ್ಲ, ಓದಿರೋರಿಗೂ ಬರುತ್ತೆ. ದೇವ್ರ ಹತ್ರ ಹೋಗಿ ಕುತ್ಕೊಳ್ಳೋದು, ಕುತ್ಕೊಂಡ್ಬಿಟ್ಟಪ್ಪ ದೇವ್ರೆ ಎಕ್ಸಾಮ್ ಈ ಸಲ SSLC ಎಕ್ಸಾಮಲ್ಲಿ ಪಾಸ್ ಮಾಡಪ್ಪ ತಂದೆ ಅಂತೇಳಿ ಕೈ ಮುಗಿತೀವೇ ಇಲ್ಲ. ಚೆನ್ನಾಗಿ ಓದೋರು ಸ್ಕೂಲಲ್ಲೇ ಫಸ್ಟ್ ಬರ್ಬೇಕು ನಾನು ಅಂತೇಳಿ ಅವ್ರ ಕೈ ಮುಗಿತಾರೆ. ಎಲ್ಲರಿಗಿಂತ ಫಸ್ಟ್ ನಾನೇ ಬರಬೇಕು, ನಿನಗೆ ಏನು ಬೇಕಾದ್ರೆ ನಾನು ತಿರ್ಸ್ತೀನಿ, ಉಪವಾಸ ಮಾಡ್ತೀನಿ, ದೇವ್ರ ಹತ್ರ ನಿನ್ನ ಹತ್ರನೇ ಬರ್ತೀನಿ, ಎಲ್ಲಿದೆಯೋ ಅಲ್ಲೇ ಉಳ್ಕೊಂಡ್ ಬರ್ತೀನಿ, ಒಟ್ಟು ಹೆಂಗಾದ್ರೂ ಮಾಡಪ್ಪ ತಂದೆ. ಇಲ್ಲ ಇಲ್ಲಿಂದ ಮದರಗಟ್ಟಿ ಆಂಜನೇಯ ಸ್ವಾಮಿಗೆ ನಡ್ಕೊಂಡು ಪಾದಯಾತ್ರೆ ಬರ್ತೀನಿ, ಇಷ್ಟು ವಾರ ಬರ್ತೀನಿ, ಅಷ್ಟು ವಾರ ಬರ್ತೀನಿ ಅಲ್ವಾ. ಈ ರೀತಿ ನಾವು ಹೇಳ್ತೀವ ಇಲ್ಲ, ದೇವ್ರ ಹತ್ರ ಬೆಡ್ಕೊಂತೀರಾ ಇಲ್ಲ. ಈಗ ದೇವ್ರ ಹತ್ರ ಸರಿ ನೀವು ಬೆಡ್ಕೊಂತೀರಾ, ಆ ದೇವ್ರೇನು ಮಾಡುತ್ತೆ, ಆಶೀರ್ವಾದ ಕೊಡುತ್ತೆ. ಏನಂತೇಳಿ, ಚೆನ್ನಾಗಿ ಓದ್ ಮಗನೇ, ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ, ನೀನು ಚೆನ್ನಾಗಿ ಓದ್ಬಿಟ್ರೆ ನಾನೇ ನಿನ್ನ ಹತ್ರ ಬರ್ತೀನಿ ಅಂತೇಳಿ. ನೀನು ಚೆನ್ನಾಗಿ ಓದ್ಬಿಟ್ರೆ ಸಾಕು. ಒಂದು ಚೆನ್ನಾಗಿ ಓದ್ಬಿಟ್ಟು ನೀವು ರ್ಯಾಂಕ್ ಬಂದ್ರಿ ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರ್ತಾನೆ. ಅದೇ ದೇವ್ರು ಬಂದಂಗ. ಮತ್ತೇನಿಲ್ಲ, ನೆನಪಿರ್ಲಿ, ದೇವ್ರು ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದ್ದಾರೆ. ನೀವು ಚೆನ್ನಾಗಿ ಓದ್ಬಿಟ್ರೆ ಆ ದೇವರೇ ನಿಮ್ಮನ್ನ ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇಡೀ ತಾಲೂಕಲ್ಲಿ ನೀವು ಫಸ್ಟ್ ಬಾರಿ ನಿಮ್ಮ ತಾಲೂಕಿನ ನಿಮ್ಮ MLA ಇದಾರಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. BO ಸಾಹೇಬ್ರು ಅಂತೇಳಿ ಗೊತ್ತೇನು ಹೆದರೆದ್ರು ನಿಂತ್ಕೊತೀವಲ್ಲ, ಸಾಹೇಬ್ರು ಕೂಡ ಬರ್ತಾರೆ. ಯಾಕೆ, ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕವನ್ನ ಪಡೆದು ನಮ್ಮ ತಾಲೂಕಿಗೆ ಹೆಮ್ಮೆಯನ್ನ ತಂದಿರ್ತಾರೆ ಅಂತ ಅವ್ರಿಗೆ ಖುಷಿ, ಶಾಸಕರಿಗೆ ಖುಷಿ ಆಗತ್ತೆ, ಅಧಿಕಾರಿಗಳು ಖುಷಿ ಆಗತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮೂರಲ್ಲಿ ನೀವೇ ರಾಜರು, ನಿಮಗೆ ಸಿಗುವಂತ ಗೌರವನೇ ಬೇರೆ. ಆ ರೀತಿ ನಿಮ್ಮ ಮನಸ್ಸನ್ನ ನೀವೇನ್ ಮಾಡಬೇಕು, ಹತೋಟಿಗೆ ತರಬೇಕು. ಸುಮ್ಮನೆ ಹೋಗಿ ಬೆಳ್ಕೊಳ್ಳೋದಲ್ಲ. ಬೆಳ್ಕೊಂಡ್ಮೇಲೆ ಇಲ್ಲಿ ಕುತ್ಕೊಂಡ್ಬಿಟ್ಟು ಅಪ್ಪ ನನ್ನ ಹೊಟ್ಟೆ ತುಂಬಿಡ್ಲಿ ಅಂದ್ರೆ ಹೊಟ್ಟೆ ತುಂಬಿಡುತ್ತಾ? ತಟ್ಟೆಯಲ್ಲಿ ಇಡಿಸ್ಕೊಂಡ್ ಬಂದ್ರೆ ತಾನೆ ಹೊಟ್ಟೆ ತುಂಬೋದು. ಹೊಟ್ಟೆಗೆ ಹಾಕೊಂಡ್ರೆ ದೇವರೇ ನೀನೇ ತಿನ್ಸಪ್ಪ ಅಂದ್ರೆ ತಿನ್ಸ್ಬಿಡ್ತತ್ತ? ಇಲ್ಲ. ಎಲ್ಲದಕ್ಕೂ ಕೂಡ ನಮ್ಮ ಸಹಕಾರ, ನಾವು ಇಷ್ಟಪಟ್ಟು ಕಷ್ಟಪಟ್ಟು ಕಲ್ತ್ರೆ ಎಲ್ಲವೂ ತಾನಾಗೆ ಬರುತ್ತೆ. ನಾವು ಕಷ್ಟಪಡ್ದೇನೆ ದೇವರಿಗೆ ತಪಸ್ ಮಾಡ್ಕೊಂತ ಕುತ್ಕೊಂಡ್ಬಿಟ್ರೆ ಇವತ್ತಿನ ಕಾಲದಲ್ಲಿ ಏನೂ ಸಿಗಲ್ಲ. ಅರ್ಥ ಆಗತ್ರ? ಪ್ರತಿಯೊಂದಕ್ಕೂ ಕೂಡ ನಮ್ಮ ಪರಿಶ್ರಮ ಬೇಕು. ನಮ್ಮ ಪರಿಶ್ರಮ ಇದ್ದಂಗೆ ಯಾವುದು ಕೂಡ ನಮಗೆ ಬರಲ್ಲ ಅಂತೇಳಿ. ಹಾಗಾಗಿ ಯಾವುದಾದ್ರೂ ಒಂದು ವಿಷಯ, ನಾನು SSLC ಅಲ್ಲಿ ನೋಡಿ, ಇದು ಕೂಡ ಒಂದು ಧ್ಯಾನ. ನೀವು ತಪಸ್ ಮಾಡ್ದಂಗೆ ನೀವು 10 ವರ್ಷ 9 ವರ್ಷ 10 ವರ್ಷ ಓದಿದ್ದು ಒಂದೇ ಎಕ್ಸಾಮ್ ಬರೀತೀರಾ, ಗೊತ್ತಾಯ್ತಾ? ಅದು ಎಕ್ಸಾಮ್ ಬರೆದು ಬಂದಿರ್ತೀರಾ. ಆದ್ರೆ ಬೋರ್ಡ್ ಎಕ್ಸಾಮ್ ಬರೋದು SSLC ನೀವು. ಈಗ 10 ವರ್ಷದ ನಿಮ್ಮ ತಪಸ್ಸು ಅಲ್ಲಿ ಜಯಿಸ್ಬೇಕಷ್ಟೇ. ನೀವೀಗ ಈ ಗುರಿ ತಲುಪಬೇಕು ತಾನೆ, ಹತ್ರ ಬರ್ತಿದೆ, ನೀವು ಮನಸ್ಸು ಮಾಡಿ ಓದಿದ್ರೆ ಅದಾಗತ್ತೆ ಅಂತೇಳಿ. ನಿಮ್ಮ ಗುರಿ ಅದೇ ಆಗಿರ್ಬೇಕು. ಯಾವುದೇ ಒಂದು ವಿಷಯ ಅಂತ ಹೇಳಿರ್ತಾನೆ, ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ತೊಡಗಬೇಕು ಧ್ಯಾನ ಮಾಡುವಾಗ ಅಂತೇಳಿ. SSLC ಅಲ್ಲಿ ನಾನು ಚೆನ್ನಾಗಿ ಓದ್ಬೇಕಪ್ಪ, ದಿನ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಕುತ್ಕೊಳ್ರಿ. ನೆನಪಿರ್ಲಿ, ನೆನಪಿನ ಶಕ್ತಿನ ಹೆಚ್ಚಿಗೆ ಆಗೋಕ್ಕೆ ಮೂಲಕ ಹೇಳ್ತೀನಿ. ಪ್ರತಿನಿತ್ಯ ನೀವು ಓದಿರ್ತಿರ್ತಾನೆ. ಈಗ ಬೆಳಿಗ್ಗೆ ರಾತ್ರಿ ಓದಿರ್ತೀರ, ಓದಿರೋದನ್ನ ಬೆಳಿಗ್ಗೆ ಎದ್ದಿರ್ತಿರ್ತಾನೆ. ಒಂದು 10 ನಿಮಿಷ ಎದ್ದೇಳ್ಬೇಡಿ ಬೇಗ. ಒಂದು ಮೈಂಡಿಗೆ ಹಾಗೆ ಕಣ್ಣು ಮುಚ್ಕೊಂಡ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಡಿ ತಲೆಗೆ. ನೀವು ಕೊಟ್ಟಾದ ಮೇಲೆ ನಾನು ರಾತ್ರಿ ಏನು ಓದಿದೆ ನೆನಪಲ್ಲಿರಲಿ, ನಾನು ರಾತ್ರಿ ಏನನ್ನ ಓದಿದ್ದೀನಿ ಅದನ್ನ ಒಂದೊಂದೇ, ಯಾವ ಸಬ್ಜೆಕ್ಟ್ ಓದಿರ್ತೀರಲ್ಲ ಅದನ್ನ ಒಂದೊಂದೇ ಬೆಳಕು ಹಾಕೊಂತ ಬನ್ನಿ. ತಲೆ ಕೆಲಸ ಕೊಡಿ, ಏನು ಓದಿದ್ದೀರಾ ಅಂತೇಳಿ. ಆ ವಿಚಾರಗಳು ನಿಮ್ಮ ತಲೆಗೆ ಬರ್ತಾ ಹೋಗ್ತಾ ತಾನೆ. ನೀವು ಓದಿರೋದು ನಿಮ್ಮ ತಲೆಯಲ್ಲಿ ಉಳಿದಿದ್ರೆ ಅದು ನೆನಪು ಮಾಡ್ಕೊಂಡಾಗ ನಿಮಗೆ ಬರುತ್ತೆ. ನೀವು ಓದಿರೋದು ಸುಮ್ಮನೆ ಕಾಟಾಚಾರಕ್ಕೆ ಓದಿದ್ರೆ ಅದು ನಿಮ್ಮ ತಲೆಗೆ ಬರಲ್ಲ. ನೀವು ಅದನ್ನು ಅರ್ಥೈಸ್ಕೊಂಡ್ರೆ ನಿಮ್ಮ ತಲೆ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಯಾರೇ ಡಿಲೀಟ್ ಮಾಡಿದ್ರು ಡಿಲೀಟ್ ಆಗಲ್ಲ. ನೆಕ್ಸ್ಟ್, ಶಾಲೆಗೆ ಬಂದ್ರಿ, ಬೆಳಿಗ್ಗಿಂದ ಸಂಜೆ ತನಕ ಓದ್ತಿರ್ತಾನೆ ಎಲ್ಲ ವಿಷಯಗಳನ್ನ. ಅವುಗಳನ್ನ ಸಂಜೆ ಒಂದು ಅರ್ಧ ಗಂಟೆ ಆರಾಮಾಗಿ ಮೌನವಾಗಿ ಕುತ್ಕೊಳ್ಳಿ. ಧ್ಯಾನ, ಅದು ಕೂಡ ಧ್ಯಾನ. ಮೌನವಾಗಿ ಕುತ್ಕೊಂಡ್ಬಿಟ್ಟು ನೀವು ಏನು ಓದಿರ್ತೀರಲ್ಲ ಬೆಳಿಗ್ಗಿಂದ ಸಂಜೆ ತನಕ, ಅದನ್ನು ಸಂಜೆ ಒಂದು ಟೈಮು ನೆನಪು ಮಾಡ್ಕೊಳ್ರಿ. ಅದರಿಂದ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ. ಓದಿರೋದು ಮತ್ತೊಂದ್ಸಲಿ ಓದಿದಂಗೆ ಆಗತ್ತೆ. ಅರ್ಧ ಗಂಟೆ ಅಷ್ಟೇ ಆಗತ್ತೆ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ರೀತಿ ನೀವು ಮಾಡ್ಕೊಂತ ಹೋದಾಗ ಇದು ಕೂಡ ನೀವು ಧ್ಯಾನ ಮಾಡೋದಂಗೆ. ಅದಕ್ಕೇನೆ ಹೇಳೋದು, ಮನಸ್ಸನ್ನ ಚಂಚಲವಾಗದಂಗೆ ನಾವು ಯಾವುದಾದ್ರೂ ಒಂದು ವಿಷಯದ ಕಡೆ ಅಥವಾ ಒಂದು ವಸ್ತುವಿನ ಕಡೆ ನಾವು ಕೇಂದ್ರೀಕೃತವಾಗೋದು ಅಂತೇಳಿ. ಕೇಂದ್ರೀಕೃತ ಆದರೆ ಬೇರೆ ಏನೂ ಅಲ್ಲ. ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳೋದು. ನಾನು ಹೇಳೋದನ್ನ ಸರಿಯಾಗಿ ನೀವು ಕೇಳಿಸ್ಕೊಂಡು ನನ್ನ ಕಡೆನೇ ಇರೋದು, ನನ್ನ ವಾಯ್ಸ್ ಕಡೆ, ನನ್ನ ಕಡೆ ನಿಮ್ಮ ಗಮನ ಇರೋದಷ್ಟೇ.
ನೆಕ್ಸ್ಟ್, ಯಾವುದೇ ವಿಚಾರವನ್ನು ಸಾವಧಾನದಿಂದ ಅರಿಯಬೇಕು. ನೋಡ್ರಿ, ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಧ್ಯಾನ ಮಾಡಿದಂಥ ವ್ಯಕ್ತಿ ಹೆಂಗಿರ್ತಾನಂದ್ರೆ, ಯಾರೇ ಏನೇ ಹೇಳಿದ್ರು ಕೂಡ ಅದನ್ನ ಸಮಾಧಾನದಿಂದ ಕೇಳ್ಕೊತಾರೆ. ಸಮಾಧಾನ ಅಂದ್ರೆ ಗೊತ್ತು ತಾನೆ, ಅವನ್ನ ಕೇಳ್ಕೊತಾರೆ. ಇದನ್ನ ಕಲಿಬೇಕು, ನಿಜವಾಗ್ಲೂ ಕಲಿಬೇಕು ಇದನ್ನ. ಅವಾಗ ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ ಕೂಡ ಬದಲಾವಣೆ ಆಗುತ್ತೆ. ನೀವು ಯಾರಿಂದಲೂ ಕೂಡ ಕಡಿಮೆ ಇರಲ್ಲ. ನೀವು ಯಾರಂತೇಳಿ SSLC ಒಳಗಡೆ ಪ್ರೂವ್ ಮಾಡಿ ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ಧ್ಯಾನವು ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು. ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಖುಷಿಯಾಗಿ, ಯಾವುದೇ ಒತ್ತಡ ಇಲ್ಲದೆ ಯಾವುದೇ ಒಂದು ವಿಷಯ ಇರುತ್ತಲ್ಲ ಆ ವಿಷಯದ ಕಡೆ ನಮ್ಮ ಮನಸ್ಸನ್ನು ಹರಿಬಿಡ್ಬೇಕಷ್ಟೇ ನಾವು. ನೆಕ್ಸ್ಟ್, ದೃಢ ಸಂಕಲ್ಪದೊಡನೆ ಅಭ್ಯಾಸ ಮಾಡಬೇಕು. ದೃಢ ಸಂಕಲ್ಪ. ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ, ನೀವು ಓದ್ತಿದ್ರೆ ಸುಮ್ಮನೆ ಓದ್ತಿದ್ದೀರಾ, ಸ್ಕೂಲಿಗೆ ಫಸ್ಟ್ ಬರ್ಬೇಕಂತ ಓದ್ತಿದ್ದೀರಾ ತಾನೆ. ಆ ದೃಢ ಸಂಕಲ್ಪ, ನಾನು ಬರ್ಲೇಬೇಕಂದ್ರೆ ನಾನು ಚೆನ್ನಾಗಿ ಓದ್ಬೇಕು. ಇದು ದೃಢ ಸಂಕಲ್ಪ, ಕಾರ್ಯ ಸಾಧನೆ ಮಾಡುವಂಥದ್ದು ಅಂತೇಳಿ. ನೆಕ್ಸ್ಟ್, ಆಂತರಿಕ ದೃಢತೆಯನ್ನು ಕಾಯ್ದುಕೊಂಡ ಮನಸ್ಸು ವಿಷಯ ಅಥವಾ ವಸ್ತುವಿನ ಮೇಲೆ ಏಕಾಗ್ರತೆ ವಹಿಸಿದರೆ ಆಳವಾದ ಧ್ಯಾನ ಸಾಧ್ಯವಾಗುತ್ತದೆ. ನೀವು ಧ್ಯಾನದಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಒಂದು ವಿಷಯ ಅಥವಾ ಒಂದು ವಸ್ತುವಿನಲ್ಲಿ ನೀವು ತೊಡಗಬೇಕು. ರೈಟ್? ಇದನ್ನು ನಾವೇನಂತ ಕರಿತೀವಿ? ಅಭ್ಯಾಸ ಮಾಡುವಂತಹ ವಿಧಾನಗಳು. ಧ್ಯಾನವನ್ನು ನಾವು ಅಭ್ಯಾಸ ಮಾಡಬೇಕಂದ್ರೆ ಇವುಗಳನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ನೀವು ಹೇಳ್ಬೋದು, ಸರ್ ಇಷ್ಟೆಲ್ಲ ನಾವು ಮಾಡಿದ್ರೆ ನಮಗೆ ಏನು ಪ್ರಯೋಜನ ಆಗುತ್ತೆ? ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಸರಿ, ಮಾಡ್ತೀವಿ. ಏನಾಗುತ್ತೆ ಪ್ರಯೋಜನ? ಮನಸ್ಸನ್ನ ಏಕಾಗ್ರತೆಗೊಳಿಸಬಹುದು. ಮತ್ತೆ ನೆಕ್ಸ್ಟ್ ಪಾಯಿಂಟು, ಬುದ್ಧಿಶಕ್ತಿ ಏನಾಗುತ್ತೆ? ಚುರುಕಾಗತ್ತೆ. ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸಬಹುದು. ರೋಗಗಳನ್ನ ಪ್ರತಿಬಂಧಿಸಬಹುದು. ಮತ್ತೆ ಮಾನಸಿಕ ಸ್ಥಿರತೆಯನ್ನ ಹೊಂದುತ್ತೀವಿ. ಅಂದ್ರೆ ನಮ್ಮ ಮನಸ್ಸು ಯಾವುದೇ ರೀತಿಯಿಂದ ಚಂಚಲ ಆಗದ ರೀತಿಯಲ್ಲಿ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋತೀವಿ. ಮತ್ತೆ ಹಲವಾರು ರೋಗ ರುಜಿನಗಳಿಂದ ದೂರ ಆಗ್ಬೋದು. ನಾವು ಏನನ್ನ ಸಾಧಿಸಬೇಕು ಅಂತ ಹೇಳ್ಕೊಂಡಿದೀವೋ ಅದನ್ನ, ಆ ಗುರಿಯನ್ನ ಆರಾಮವಾಗಿ ಸಾಧನೆ ಮಾಡಬಹುದು. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ನಾವು ಗಳಿಸಬಹುದು. ಉತ್ತಮವಾದಂತಹ ಸಾಧಕರು ಕೂಡ ಆಗ್ಬೋದು ಅಲ್ವಾ? ನಾವು ಇವುಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಇದು ಬರೀ ಒಂದು ತರಗತಿಗೆ ಸೀಮಿತವಾಗಿರಬಾರ್ದು. ಆದರೆ ನೀವೇನು ಮಾಡಬೇಕು, ಇವುಗಳನ್ನು ಸಂಪೂರ್ಣವಾಗಿ ಕಲಿತ್ರೆ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನೀವು ಲೇಜಿತನ ಮಾಡಿದ್ರಿ ಅಂದರೆ, ಈ 10ನೇ ತರಗತಿ ಒಳಗಡೆ ನೀವು ಲೇಜಿತನ ಮಾಡಿದ್ರಿ ಅಂದರೆ ಮುಂದೆ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ಮಾಡಲಿಕ್ಕೆ ಯಾರೂ ಬರಲ್ಲ. ಇದಂತೂ ಸತ್ಯ. ಮುಂದೆ ಯಾರು ಬರಲ್ಲ. ನೀವೇನಿದ್ರು ಕೂಡ ಈ 8, 9, 10 ನೀವು ಏನು ಪ್ರೌಢಾವಸ್ಥೆಯಲ್ಲಿದ್ದೀರಾ, ನೀವು ಬದಲಾವಣೆ ಆಗೋದು ಈ 3 ವರ್ಷದಲ್ಲಿ. ಈ 3 ವರ್ಷ ನಿಮ್ಮ ಮನಸ್ಸನ್ನು ಹೇಗೆ ಇಟ್ಕೊಂಡಿರ್ತೀರೋ ಮುಂದೆ ಉತ್ತಮವಾದಂಥ ಸಾಧನೆಯನ್ನು ಅವಾಗ ಮಾಡ್ತೀರಾ. ಇಲ್ಲಾಂದರೆ ಏನು ಕೂಡ ಮಾಡಲಿಕ್ಕಾಗಲ್ಲ. ಆಮೇಲೆ ಯೋಚನೆ ಮಾಡಿಯೂ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಉತ್ತಮವಾಗಿ ಏನು ಗುರಿ ಇಟ್ಕೊಂಡಿದ್ದೀರೋ ಅದನ್ನು ಕಲಿಯೋದ್ರ ಕಡೆ ಗಮನ ಹರಿಸಬೇಕು ಅಲ್ವಾ? ಇನ್ನು ಈ ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ? ಎಷ್ಟು ನಿಮಿಷ ಆಯ್ತು ಅಕಸ್ಮ? 28. ಏನಾದರೂ ಡೌಟ್ ಇದೆಯಾ? ಧ್ಯಾನ ಯಾವ ರೀತಿ ಮಾಡಬೇಕಂತ ಗೊತ್ತಾಗಿದೆ. ಅಂದರೆ ನೀವು ಮಾಡ್ತಿರ್ತೀರ, ಅದೇ ಬೇರೆದೇನು ಕಾನ್ಸೆಪ್ಟ್ ಇಲ್ಲ. ನಾನೇನು ಹಿಂದೆ ಬಂದು ನಿಮ್ಗೆ ಹೇಳ್ತಿದ್ದೆ ಅದೇ ಧ್ಯಾನ. ಏನಾದರೂ ಡೌಟ್ಸ್? ಕರಿಮಾ, ಏನು ಡೌಟ್ಸ್ ಇಲ್ಲ? ರೈಟ್. ಧ್ಯಾನ ಮಾಡಿದ್ರೆ ಯಾವ ಧ್ಯಾನ ಮಾಡಲಿಲ್ಲ ಅಂದರೆ ಪರಿಣಾಮ? ಈಗ ನಿಮ್ಮೂರಲ್ಲಿ ನೀವು ಹುಡುಗರನ್ನ ನೋಡ್ತಿದ್ಯಾ? ಆಲ್ಮೋಸ್ಟ್ ದೊಡ್ಡ ಕೆಲಸಕ್ಕೆ ಹೋಗೋದು ನೋಡ್ತಿದ್ಯಾ? ಮತ್ತೆ ದುಷ್ಟ ಚಟಗಳಿಗೆ ಬಲಿಯಾಗಿರುವಂಥದ್ದು, ಅನ್ಯ ಮಾರ್ಗಗಳನ್ನು ಅಳವಡಿಸ್ಕೊಂಡಿರುವಂಥದ್ದು ನೋಡಿದಿರಲ್ವ? ಅವುಗಳ ಗುಂಪಿಗೆ ನಾವು ಸೇರ್ತೀವಿ. ನೀವು ನೋಡ್ರಿ, ಧ್ಯಾನ ಇವೆಲ್ಲ ನೀವು ಮಾಡೋದು ಒಳ್ಳೆಯದಕ್ಕೆ. ನಿಮಗೆ ಹೇಳಿದೆ ನಾನು, ಪತಂಜಲಿ ಮುನಿಗಳು ಅದಕ್ಕಂತಾನೆ 4 ಪಥಗಳನ್ನು ತೋರಿಸಿದ್ದಾರೆ, ದಾರಿಗಳನ್ನು. ಆ ದಾರಿಯಲ್ಲಿ ರಾಜಯೋಗ ಅಥವಾ ರಾಜಮಾರ್ಗ ಅಂತಲೇ ಕರಿಬೋದು ನಾವು. ರಾಜಯೋಗ ಅಂತೀವಿ, ಅದನ್ನು ರಾಜಮಾರ್ಗ ಅಂತಲೇ ತಿಳ್ಕೊಳ್ಳೋಣ. ರಾಜರ ರೀತಿಯಲ್ಲಿ ನಾವು ಹೇಳೋದು ಅಂತೇಳಿ ಅರ್ಥ ಆಗತ್ತಾ? ಅದ್ರಲ್ಲಿ ಬರೋದು ಅಷ್ಟಾಂಗ ಯೋಗ. ಇವೆಲ್ಲವುಗಳನ್ನು ಕೂಡ ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಸಾಧಕರಾಗ್ತೀವಿ, ಉತ್ತಮವಾದಂಥ ಸಾಧಕರಾಗ್ತೀವಿ. ಈಗ ನೀವು ಧ್ಯಾನ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಎಲ್ಲ ಧ್ಯಾನ ಮಾಡಿ ಬಂದಿರೋದಾ?
ಈಗ ನೀನು ಗುರಿ ಇಟ್ಕೊಂಡಿರೋದು ಕೂಡ ಧ್ಯಾನ ಮಾಡ್ದಂಗೆ, ತಪಸ್ ಮಾಡ್ದಂಗೆ ಅಂತ ಹೇಳಲ್ವಾ. ನೀವು ಕೆಲವೊಬ್ರು ತಂದೆ ತಾಯಿಗಳು ಹೇಳ್ತಾರೆ, ಮಕ್ಕಳು ಆಗಲಿಲ್ಲ ಅಂದರೆ